ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕ್ ಕನ್ನಡಿಗ. ಸೊ ನಾನು ಯೂನಿಯನ್ ಬ್ಯಾಂಕ್ ಎಲ್ಬೋದು ಡಿ ವಿ ಎಕ್ಸ್ಪೀರಿಯನ್ಸ್ ವಿಡಿಯೋ ಹಾಕಿದ್ಮೇಲೆ ತುಂಬ ಡೌಟ್ ಬಂದಿದೆ. ಆ್ಯಂಡ್ ಏನೇನು ಡೌಟು ಅಂತ ಹೇಳ್ತೀನಿ ನೋಡಿ. ಒಬ್ಬೊಬ್ರು ಪ್ಯಾನ್ ಕಾರ್ಡ್ ಕಂಪಲ್ಸರಿನಾ ಅಂತ ಕೇಳ್ತಿದ್ದೀರಾ, ಇನ್ನೊಬ್ರು ನಂದು ಅಫಿಡವಿಟ್ ಕಂಪಲ್ಸರಿನಾ, ನೇಮ್ ಸ್ವಲ್ಪ ಚೇಂಜ್ ಇದೆ ಅಥವಾ ಇನ್ಷಿಯಲ್ ಮುಂದೆ ಆಗಿದೆ ಹಿಂದೆ ಆಗಿದೆ, ಅಥವಾ ಪ್ಯಾನ್ ಕಾರ್ಡಲ್ಲಿ ನಮ್ಮ ಫಾದರ್ದು ಅಂದರೆ ಸರ್ ನೇಮ್ ಫುಲ್ ಬಂದಿದೆ ಬಟ್ ರಿಯಲ್ ಡಾಕ್ಯುಮೆಂಟಲ್ಲಿ ಬಂದಿಲ್ಲ. ಸೊ ಆ ಥರ ತುಂಬ ಜನ ಡೌಟ್ ಇದೆ. ಸೊ ಆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಡೌಟ್ ಕ್ಲಿಯರ್ ಆಗಲಿಲ್ಲ ಅಂತ ಅಂದರೆ ನಂದು ಚಾನಲಲ್ಲಿ ಒಂದು ನಂಬರ್ ಶೇರ್ ಮಾಡಿದ್ದೀನಿ, ಅದು ಯೂನಿಯನ್ ಬ್ಯಾಂಕ್ ಎಲ್ ಬಿ ಒ ರೆಕ್ರೂಟ್ಮೆಂಟ್ಸಲ್ಲದು. ಅವ್ರಿಗೆ ಕಾಲ್ ಮಾಡಿ, ನಾನು ಫಸ್ಟ್ ಸ್ಟಾರ್ಟಿಂಗ್ ಡಿ ವಿ ನಿನ್ನೆ ಆಗೋಕ್ಕಿಂತ ಮುಂಚೆ ಅವ್ರಿಗೆ ಕಾಲ್ ಮಾಡಿಕೊಂಡೆ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಅರೇಂಜ್ ಮಾಡ್ಕೊಂಡು ತೊಗೊಂಡೋಗಿದ್ದು. ಸೊ ಇಟ್ಸ್ ಬೆಟರ್ ಅಂದರೆ ಥರ್ಡ್ ಪರ್ಸನ್ ಮೇಲೆ ಡಿಪೆಂಡ್ ಆಗೋಕ್ಕಿಂತ ಬ್ಯಾಂಕಿಂಗ್ ಅಫಿಷಿಯಲ್ ಇದ್ದಾರಲ್ಲ ಪರ್ಸನಲ್ಸು, ಅವ್ರ ಮೇಲೆ ಡಿಪೆಂಡ್ ಆದರೆ ನೀವು ಬೇಕಿದ್ರೆ ಏನಾದರೂ ನಾಳೆ ಇವತ್ತು ಹೋಗ್ತಿರಲ್ಲ ಈ ಥರ ಎಲ್ಲ ಡಾಕ್ಯುಮೆಂಟ್ಸ್ ಅಂತಂದರೆ ಅವರೇ ಹೇಳಿದರು ಕಾಲ್ ಮಾಡಿದ್ದೆ ಅಂತಂದರೆ ಮುಗೀತು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಸೊ ಫಸ್ಟು ಪ್ಯಾನ್ ಕಾರ್ಡ್ ಕಂಪಲ್ಸರಿನಾ ಅಂತ ತುಂಬ ಜನ ಡೌಟ್ ಇದೆ. ಪ್ಯಾನ್ ಕಾರ್ಡ್ ಕಂಪಲ್ಸರಿನಾ ಅಂತಂದರೆ ಆಧಾರ್ ಕಾರ್ಡ್ ಕಂಪಲ್ಸರಿ. ಯಾಕೆ ಅಂತ ಹೇಳ್ತೀನಿ. ನಾನು ಆಧಾರ್ ಕಾರ್ಡ್ ಕ್ಯಾರಿ ಮಾಡಿರಲಿಲ್ಲ, ಅವರು ಕಾಲ್ ಲೆಟರಲ್ಲೂ ಆಧಾರ್ ಕಾರ್ಡ್ ಮೆನ್ಷನ್ ಮಾಡಿಲ್ಲ. ಸೊ ನಾನು ಹಂಗೆ ಅಂದೆ, ಸರ್ ಕಾಲ್ ಲೆಟರಲ್ಲಿ ಯಾವ್ದಾರು ಒಂದು ಫೋಟೋ ಐ ಡಿ ಪ್ರೂಫ್ ಕೇಳಿದ್ದಾರೆ, ಅದಕ್ಕೆ ಪ್ಯಾನ್ ತಂದಿದ್ದೀನಿ, ಆಧಾರ್ ಕಾರ್ಡ್ ತಂದಿಲ್ಲ ಅಂತಂದೆ. ಸೊ ಅದಕ್ಕೆ ಅವರು ಸರ್ ಕಾಮನ್ ಸೆನ್ಸ್ ರೇ ಅಂತ ಅಂದರು, ಕಾಮನ್ ಸೆನ್ಸ್ ಡಾ ಅಂತ ಅಂದರು. ಸೊ ಅದಾದಮೇಲೆ ಏನಾದ್ರು ಪ್ರಾಬ್ಲಮ್ ಆಯಿತು? ಏನೂ ಪ್ರಾಬ್ಲಮ್ ಆಗಲಿಲ್ಲ. ಅವರೇ ನನ್ನ ಮೊಬೈಲಲ್ಲಿ ಸಾಫ್ಟ್ ಕಾಪಿ ಇತ್ತು, ಅದನ್ನು ಅವ್ರ ಬ್ಯಾಂಕ್ ಎಂಪ್ಲಾಯ್ಗೆ ಮೇಲ್ ಮಾಡಿದರು. ಸೊ ಆ ಮೇಲಲ್ಲಿ ಅವರು ನನಗೆ ಕಾಪಿ ತಂದು ಕೊಟ್ಟರು. ಆ್ಯಂಡ್ ನಮ್ಮನ್ನ ಎಲ್ಲೂ ಓಡಾಡ್ಸಲ್ಲ, ಅವರೇ ಎಲ್ಲ ಡಾಕ್ಯುಮೆಂಟ್ಸ್ ಏನಾರು ಆ ಥರ ಜೆರಾಕ್ಸ್ ಇಲ್ಲ ಅಂತ ಅಂದರೆ, ಅಥವಾ ನಿಮ್ಮ ಹತ್ರ ಜೆರಾಕ್ಸ್ ಕಾಪಿ ಪ್ಯಾನು ಆಧಾರ್ ತಗೊಂಡೋಗಿಲ್ಲ ಅಂದರೆ ಅವರೇ ಜೆರಾಕ್ಸ್ನ ತರಿಸ್ಕೋತಾರೆ. ಇನ್ನು ಪ್ಯಾನಿಗೆ ಬಂದರೆ, ಪ್ಯಾನ್ ಏನಕ್ಕೆ ಇರ್ತಿದ್ದಾರೆ ಅಂತ ನಂಗೆ ಅನಿಸ್ತಿದೆ ಅಂದರೆ, ನಮ್ಮದು ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಿದ್ದಾರೆ. ಸಿಬಿಲ್ ಸ್ಕೋರ್ಗೆ ಕನ್ಸೆಂಟ್ ಫಾರ್ಮ್ ಅಂತ ಸೈನ್ ಮಾಡಿಸ್ಕೊತಿದ್ದಾರೆ, ಅದಕ್ಕೋಸ್ಕರ ನಮ್ಮ ಹತ್ರ ಪ್ಯಾನ್ ಕೇಳಿದ್ದಾರೆ. ಆ್ಯಂಡ್ ಇವಾಗ ಮತ್ತೆ ಸಿಬಿಲ್ ಏನಾರು ಪ್ರಾಬ್ಲಮ್ ಆಗುತ್ತಾ ಅಂತ ಇವಾಗ ಚೆಕ್ ಮಾಡ್ತಿಲ್ಲ, ಚೆಕ್ ಮಾಡೋಕ್ಕಿಂತ ಕನ್ಸೆಂಟ್ ತೊಗೋತಿದ್ದಾರೆ. ಚೆಕ್ ಮಾಡೋದು ಅಥವಾ ಚೆಕ್ ಮಾಡಿದ್ರೂ ಅದು ನಮಗೆ ಎಫೆಕ್ಟ್ ಆಗೋದು ಯಾವಾಗ ಅಂದರೆ ರೆಕ್ರೂಟ್ಮೆಂಟ್, ನಮ್ಮ ಫೈನಲ್ ಸೆಲೆಕ್ಷನ್ ಆದಮೇಲೆ. ಸೊ ಅವಾಗ ಏನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಯೂಶ್ವಲಿ ಒಂದು NOC ಕೇಳ್ತಾರೆ ಅಷ್ಟೇ. ಸೊ ಅದನ್ನು ಇಂಟರ್ವ್ಯೂ ಎಲ್ಲ ಆಗಲಿ, ರಿಸಲ್ಟ್ ಬರಲಿ, ಆಮೇಲೆ ನೋಡ್ಕೊಳ್ಳೋಣ. ಸೊ ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಸಿಬಿಲಿಗೆ ಕನ್ಸೆಂಟ್ ಕೊಡಿ ಅಷ್ಟೇ. ಆ್ಯಂಡ್ ಪ್ಯಾನ್ ಕೇಳ್ತಾರೆ, ಅಥವಾ ನಿಮಗಿನ್ನೂ ಕಂಪಲ್ಸರಿ ನನ್ನ ಹತ್ರ ಇಲ್ಲ, ಕಳೆದೋಗಿದೆ, ಅಥವಾ ಪ್ಯಾನಲ್ಲಿ ನೇಮ್ ಚೇಂಜ್ ಇದೆ, ಆ ಥರ ಎಲ್ಲ ಇದ್ದರೆ ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿ, ಈ ಥರ ಇದೆ ನನ್ನ ಪ್ಯಾನು, ಸೊ ನನ್ನ ಹತ್ರ ಪ್ಯಾನ್ ಇಲ್ಲ, ಏನು ಮಾಡೋದು ಅಂತ ಕೇಳಿ. ಇನ್ನು ಸೆಕೆಂಡ್ ಡೌಟು, ಡಿಜಿಲಾಕರಲ್ಲಿ ನೇಮ್ ಮ್ಯಾಚ್ ಆಗ್ತಿಲ್ಲ. ಸೊ ಅದರಿಂದ ಅಂದರೆ ಆಧಾರ್ ನೇಮ್ ಮ್ಯಾಚ್ ಆಗ್ತಿಲ್ಲ, ಸೊ ಅದರಿಂದ ನನ್ನ ಡಾಕ್ಯುಮೆಂಟ್ ಫೆಚ್ ಆಗ್ತಿಲ್ಲ. ಆ ಥರ ಇರೋರಿಗೆ ನಿಮ್ಮದು 10th 12th ಮಾರ್ಕ್ಸ್ ಕಾರ್ಡ್ ಫೆಚ್ ಆಗಿಲ್ಲ ಅಂತಂದರೆ, ಲೋಡ್ ಆಗಿಲ್ಲ ಅಂದರೆ ಅವರೇ ಅಲ್ಲೇ ಕೂರಿಸ್ಬಿಟ್ಟು ಲೋಡ್ ಮಾಡಿಸಿದ್ದಾರೆ. ಒಂದು ಇಬ್ಬರಿಗೇನೋ ಮಾಡಿದ್ರು ಆ ಥರ. ಸೊ ಏನೂ ತೊಂದರೆ ಇಲ್ಲ, ಲೋಡ್ ಆಗಿಲ್ಲ ಅಂತ ಅಂದರೆ. ಆ್ಯಂಡ್ ಪ್ಯಾನ್ ಕಾರ್ಡು ನೇಮ್ ಮ್ಯಾಚ್ ಆಗ್ತಿಲ್ಲ, ಅದರಿಂದ ಲೋಡ್ ಆಗ್ತಿಲ್ಲ ಅಂತಂದರೆ ಅವರು ಹೇಳಿದ್ದೇನು ಅಂದರೆ, ನಿಮ್ಮದು ಫೈನಲ್ ಸೆಲೆಕ್ಷನ್ ಆದಾದಮೇಲೆ ಡಿಜಿಲಾಕರಲ್ಲಿ ಎಲ್ಲ ಡಾಕ್ಯುಮೆಂಟ್ಸು ಇರಬೇಕು, ನಾವು ಡಿಜಿಲಾಕರ್ ಥ್ರೂ ವೆರಿಫೈ ಮಾಡ್ತೀವಿ. ಸೊ ಆ ಟೈಮ್ ಅಷ್ಟರೊಳಗೆ ನಿಮ್ಮದು ನೇಮ್ನ ಸರಿ ಮಾಡಿಸ್ಕೊಂಡು ಫೆಚ್ ಮಾಡ್ಕೊಂಡಿರಿ ಅಂತ ಅಂದರು. ಆ್ಯಂಡ್ ಇದು ಪ್ರೊಸೆಸ್ಸು ಮೇ ಬಿ ಇನ್ನೂ 2 ಮಂತ್ ಆಗ್ಬೋದು. ಸೊ ಇವಾಗ ಏನೂ ತೊಂದರೆ ಮಾಡ್ತಿಲ್ಲ. ಸೊ ಓಕೆ ಅಂತ ಸುಮ್ಮನೆ ಆಗ್ತಿದ್ದಾರೆ ಅಷ್ಟೇ, ನೀವು ಒರಿಜಿನಲ್ ಕಾಪಿ ತೋರಿಸಿದ್ರೆ. ಸೊ ಡಿಜಿಲಾಕರ್ ಬಗ್ಗೆ ಕ್ಲಿಯರ್ ಆಯಿತು ಅನ್ಕೋತೀನಿ. ಈಗ ಮಾರ್ಕ್ಶೀಟ್, ನಂದು ಡಿಗ್ರಿ ಮಾರ್ಕ್ಶೀಟ್ ಲೋಡ್ ಆಗಿಲ್ಲ. ಸೊ ದೇ ಡಿಡೆಂಟ್ ಸೇ ಎನಿಥಿಂಗ್. ಸುಮ್ಮನೆ ಆದರು ಓಕೆ ಅಂತ ಅಷ್ಟೇ. ಇನ್ನು ಅಫಿಡವಿಟ್ ಮಾಡಿಸ್ಬೇಕಾ ಅಂತ ಅಂದರೆ, ನನ್ನ ಫಾದರ್ ನೇಮು ನಾನು ಅಫಿಡವಿಟ್ ಶೇರ್ ಮಾಡಿದ್ದೀನಿ, ಅದ್ರಲ್ಲಿ ನೋಡಿ, ಒಂದರಲ್ಲಿ ಯೋಗೀಶ್ GISH ಇದೆ, ಇನ್ನೊಂದರಲ್ಲಿ ಯೋಗೇಶ GESHA ಇದೆ. ಸೊ ಅದನ್ನು ಅಬ್ಸರ್ವ್ ಮಾಡಿದ್ರು ಅವರು, ಮಾರ್ಕ್ಶೀಟಲ್ಲಿ ಬೇರೆ ಇದೆ, ಪ್ಯಾನ್ ಕಾರ್ಡಲ್ಲಿ ಬೇರೆ ಇದೆ, ಆಧಾರ್ ಕಾರ್ಡಲ್ಲಿ ಬೇರೆ ಇದೆ ಅಂತ. ಸೊ ಅದಕ್ಕೋಸ್ಕರ ನನಗೆ ಅಫಿಡವಿಟ್, ಇದಕ್ಕೆ ಸಪೋರ್ಟೆಡ್ ಡಾಕ್ಯುಮೆಂಟ್ ಏನು ತಂದಿದೆ ಅಂದರೆ, ಸರ್ ಅಫಿಡವಿಟ್ ತಂದಿದ್ದೀನಿ ಅಂತ ಕೊಟ್ಟೆ. ಸೊ ಅಫಿಡವಿಟ ಅಲ್ಲಿ ಹೆಡ್ ಇದ್ದಾರಲ್ಲ ಅವ್ರಿಗೆ ತೊಗೊಂಡೋದ್ರು, ತೋರಿಸಿದ್ರು. ಸೊ ಅವ್ರು ಓಕೆ ಅಂದರು. ಸೊ ಬಂದುಬಿಟ್ಟು ನನ್ನ ಅಕ್ಸೆಪ್ಟ್ ಮಾಡಿದರು. ಆ್ಯಂಡ್ ಅಫಿಡವಿಟ್ ಜೆರಾಕ್ಸ್ ಕಾಪಿ ಇಸ್ಕೊಂಡಿದ್ದಾರೆ. ಅದಾದಮೇಲೆ ಎಲ್ಲರದು ವೆರಿಫಿಕೇಷನ್ ಮುಗಿದ ಮೇಲೆ ನಂದೇ ಲಾಸ್ಟ್ ಪರ್ಸನ್ ಏನು ಕಾದೆ ಅಂದರೆ, ನಂದು ತಂಬ್ ವೆರಿಫೈ ಆಗಿರಲಿಲ್ಲ. ಸ್ಟಾರ್ಟಿಂಗಲ್ಲೇ ತಂಬು ವೆರಿಫೈ ಮಾಡಿ, ತಂಬು ಐರಿಸ್ಸು ವೆರಿಫೈ ಮಾಡ್ತಾರೆ. ಸೊ ನಂದು ತಂಬು ಮ್ಯಾಚ್ ಆಗಲಿಲ್ಲ, ಆ್ಯಂಡ್ ಕೊನೆಗೂ ಮ್ಯಾಚ್ ಆಗಲಿಲ್ಲ. ನೋಡಿ, ನನ್ನ ತಂಬು ವೆರಿಫಿಕೇಷನ್ ಆಗಿಲ್ಲ, ಆದ್ರೂ ನನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲಿಯರ್ ಮಾಡಿದ್ದಾರೆ. ಸೊ ಅದನ್ನು ಅವ್ರು ಹೇಳಿದರು, ಡೋಂಟ್ ವರಿ, ಇಂಟರ್ವ್ಯೂ ಬಂದಾಗ ಅಥವಾ ಫ್ಯೂಚರಲ್ಲಿ ತಂಬು ತೊಗೋತೀವಿ, ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆ, ಏನೂ ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳಿದ್ದಾರೆ. ಸೊ ಆ ಥರ ನಿಮ್ದು ಯಾರಾದರೂ ಅಕಸ್ಮಾತ್ ತಂಬೇನಾದ್ರು ವೆರಿಫೈ ಆಗಿಲ್ಲ ಅಂದರೆ ತುಂಬ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ. ಒಂದು 20 ಟೈಮ್ಸ್ ಟ್ರೈ ಮಾಡಿದ್ರು ನಂದು, ಬಟ್ ಕೊನೆಗೂ ವೆರಿಫೈ ಆಗಲಿಲ್ಲ. ಸೊ ಪ್ರಾಬ್ಲಮ್ ಏನೂ ಆಗಿಲ್ಲ. ಸೊ ಅವಾಗ ನಾನು ಹೋಗಿ ಆ ಸರ್ನ ಕೇಳಿದೆ, ಅಂದರೆ ಅಲ್ಲಿ ಲೀಡ್ ಮಾಡ್ತಿದ್ದಾರೆ ಯೂನಿಯನ್ ಬ್ಯಾಂಕ್ ಎಂಪ್ಲಾಯೀಸ್ನೆಲ್ಲರೂ. ಸೊ ಅವ್ರನ್ನ ಕೇಳಿದೆ, ಸರ್ ನನಗೆ ಈ ಥರ ಸ್ಮಾಲ್ ಗ್ರೂಪ್ ಇದೆ, ಅದರಲ್ಲಿ ಯೂನಿಯನ್ ಬ್ಯಾಂಕ್ ಎಲ್ಲವೋ ಕ್ಲಿಯರ್ ಆಗಿರೋರು ತುಂಬ ಜನ ಇದ್ದಾರೆ ಫ್ರೆಂಡ್ಸು, ಅವ್ರದ್ದು ಈ ಥರ ಫಾದರ್ ನೇಮು ಇನ್ಷಿಯಲ್ ಚೇಂಜ್ ಇದೆ ಆ ಥರ ಅಂದೆ. ಸೊ ಅದಕ್ಕೆ ಅವರೇ ಎಕ್ಸಾಂಪಲ್ ಕೊಟ್ಟರು. ಇಫ್ ಇಟ್ ಇಸ್ ಆನಂದ ಇದೆಯಾ ಆ ಥರ, ಆ್ಯಂಡ್ KL ಆನಂದ್ ಇದ್ದಿದ್ದು ಆನಂದ್ KL ಇದೆಯಾ ಆ ಥರ, ಅಥವಾ ಸರ್ ನೇಮ್ ಫುಲ್ ಇದೆಯಾ ಆ ಥರ ಎಲ್ಲ ಇದೆಯಾ ಅಂತಂದರು. ಎಸ್ ಸರ್ ಅಂತಂದೆ. ಸೊ ಅದಕ್ಕೆ ಓಕೆ, ಟೆಲ್ ದೆಮ್ ಟು ಬ್ರಿಂಗ್ ದ ಅಫಿಡವಿಟ್ ಅಂತ ಅಂದರು ಅಷ್ಟೇ.
ಆ್ಯಂಡ್ ಅದು ಕಂಪಲ್ಸರಿ ಬೇಕೇ ಬೇಕಂದರೆ ನೀವು ಕಾಲ್ ಮಾಡ್ಕೊಂಡು ಕೇಳ್ಕೊಳ್ಳಿ. ಆ್ಯಂಡ್ ಇವತ್ತಿರೋರು ಮೇ ಬಿ ಮಾಡ್ಸೋಕ್ಕಾಗಲ್ಲ ಅಂತ ಅನಿಸುತ್ತೆ. ಡೈರೆಕ್ಟಾಗಿ ಹೋಗಿ ಅವ್ರು ಏನು ಹೇಳ್ತಾರೆ ನೋಡಿ. ಆ್ಯಂಡ್ ತುಂಬ ಸಲ ಅಬ್ಸರ್ವ್ ಕೂಡ ಮಾಡಲ್ಲ ಅವರು ನೇಮ್ ಮಿಸ್ ಮ್ಯಾಚ್ ಆಗಿರೋದನ್ನ. ನಂದು ಅಬ್ಸರ್ವ್ ಮಾಡಿದ್ರು, ಅದಕ್ಕೋಸ್ಕರ ನಾನು ಹೇಳಿದ್ದೀನಿ. ಆ್ಯಂಡ್ ಅಬ್ಸರ್ವ್ ಮಾಡಿದರೆ ಕೇಳ್ತಾರೆ. ಸೊ ನಿಮ್ಮ ಸೇಫ್ಟಿ ನೀವಿದ್ರೆ ಒಳ್ಳೆಯದು. ಆ್ಯಂಡ್ ಅಬೌಟ್ EWS ಸರ್ಟಿಫಿಕೇಟ್. EWS ಸರ್ಟಿಫಿಕೇಟು ಇವಾಗ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಅಟ್ ಪ್ರೆಸೆಂಟ್ ಇಯರ್ದು ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಬಟ್ ಅವ್ರದ್ದು ರಿಕ್ರೂಟ್ಮೆಂಟ್ ಮುಗಿಯೋದು ಏಪ್ರಿಲ್ ಮೇ ಆ ಥರ, ಅಂದರೆ ಫುಲ್ ಫೈನಲ್ಲು. ಸೊ ಆ ಟೈಮಲ್ಲಿ ನಿಮಗೆ 2025-26 ಬೇಕಾಗುತ್ತಂತೆ. ಸೊ 2025-26 ಆವಾಗ ಅಪ್ಲೈ ಮಾಡಿ ಮಾಡಿಸ್ಕೊಳ್ಳಿ. ಬಟ್ ಇವಾಗೇನು ಇವಾಗಿದೆಯಲ್ಲ ಪ್ರೆಸೆಂಟು ಅದನ್ನೇ ಕೇಳ್ತಿದ್ದಾರೆ. ಅದ್ರ ಜೊತೆ ಏನು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೇಳ್ತಿಲ್ಲ. ಸೊ ಅದನ್ನು ಸಬ್ಮಿಟ್ ಮಾಡಿದರೆ ಸಾಕು. ಆ್ಯಂಡ್ OBC NCL ಯಾರಾದರೂ ಎಕ್ಸ್ಪೈರ್ ಆಗಿದೆ, ಅವರು ರೀ ಅಪ್ಲೈ ಮಾಡಿದ್ದೀರಾ ಬಟ್ ನಿಮಗೆ ಬಂದಿಲ್ಲ ಅಂತಂದರೆ ನಿಮ್ಮದು ಓಲ್ಡ್ OBC NCL ಸರ್ಟಿಫಿಕೇಟ್ ಏನಿದೆ ಅದನ್ನು ತೊಗೊಂಡೋಗಿ ಅದ್ರ ಜೊತೆ ಈ ಸಲ ಅಪ್ಲೈ ಮಾಡಿದರೆ ಅದ್ರದ್ದು ಅಕ್ನಾಲ್ಜ್ಮೆಂಟ್ ಕೊಡ್ತಾರಲ್ಲ, ಸೊ ಅಕ್ನಾಲ್ಜ್ಮೆಂಟ್ ತೊಗೊಂಡೋದ್ರೆ ಸಾಕು, ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಡೌಟು ಕ್ಲಿಯರ್ ಆಯಿತು ಅನ್ಕೋತೀನಿ. ಸೊ ಇನ್ನೂ ಡೌಟ್ಸ್ ಇದ್ದರೆ ನೀವು ಆ ನಂಬರ್ ಶೇರ್ ಮಾಡಿದ್ದೀನಿ, ಟೆಲಿಗ್ರಾಮ್ ಕಾಲ್ ಮಾಡಿ ಅವರಿಗೆ. ಥ್ಯಾಂಕ್ ಯು.